ಸರ್, ನನ್ನ ಹೆಸರು ಕೆಂಪಣ್ಣ ಅಂತ ಹೇಳಿ, ಹೆಣ್ಮಕ್ಳಿಗೂ ಸ್ವಲ್ಪ ಕೊಡ್ರಪ್ಪ. ಏರವಳ್ಳಿ ವಾರ್ಡಿನ ಅಧ್ಯಕ್ಷರಾಗಿದ್ದಂತ ಕೆಂಪಣ್ಣ ಅವರು ನಾನು ಮಾತಾಡ್ತೀನಿ. ನಂದು ಮೊದಲ ಸಾಹೇಬ್ರು ಫಸ್ಟ್ ಹೇಳಿದ್ದಾರೆ, ಲೀಡರ್ ಯಾರು ಮಾತಾಡ್ಬಾರ್ದು ಅಂತ. ನಂದು ಒಂದೇ ಒಂದು ಇದಿದೆ ಕಳಕಳಿ ಮನವಿ ಏನಂದ್ರೆ, ಸಾರ್ವಜನಿಕರಿಗೆ ನಮ್ಮ RO ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಏನು ಏರವಳ್ಳಿ ಇದ್ರಲ್ಲಿ ಏನು ಸಬ್ ಡಿವಿಷನ್ ಅಲ್ಲಿ ಏನು RO ಮತ್ತೆ ARO ಇಬ್ರು ಇದ್ದಾರೆ, ಅವರಿಬ್ರು ಸರಿಯಾಗಿ ಕೆಲಸ ಮಾಡ್ತಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ನಾನು ಸುಮಾರು ಸರಿ ಹೋಗಿ ಅಲ್ಲಿ ಮಾತಾಡಿದ್ದೀನಿ, ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ಇರ್ತಾರ, ನನ್ನ ಲೆಟರ್ ಅಲ್ಲಿ ಬರ್ತಿದ್ದೀನಿ, ನನ್ನ ಮನವಿ ಬರ್ತಿದ್ದೀನಿ. ಲೀಡರ್ಗಳು ಯಾರು ಮಾತಾಡ್ಬಾರ್ದು ಅಂತ ಫಸ್ಟ್ ಸಾಹೇಬ್ರು ಇನ್ಸ್ಟ್ರಕ್ಷನ್ ಹೇಳೋದ್ರಿಂದ ನಾನು ಜಾಸ್ತಿ ಏನು ಮಾತಾಡಲ್ಲ. ದಯವಿಟ್ಟು ಇವ್ರಿಬ್ರು RO ಮತ್ತೆ ಇಬ್ರು ಚೇಂಜ್ ಮಾಡ್ಕೊಡ್ಬೇಕಂತ ನನ್ನ ಕಳ್ಕಳಿ ಮನವಿ. ಯಾಕೆಂದ್ರೆ ಸಾರ್ವಜನಿಕರಿಗೆ ಯಾವ ಕೆಲಸನೂ ಆಗ್ತಾ ಇಲ್ಲ. ಸಾರ್ವಜನಿಕರು ಇದರಿಂದ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದೆ. ದಯವಿಟ್ಟು ಇವ್ರಿಬ್ರು ಚೇಂಜ್ ಮಾಡ್ಕೊಡ್ಬೇಕಂತ ನನ್ನ ಕಳ್ಕಳಿ ಮನವಿ. ನಾನು ಸಾಕಷ್ಟು ಸತಿ ಹೋಗಿ ವಾರ್ನಿಂಗ್ ಕೊಟ್ಟಿದ್ದೀನಿ, ಆದ್ರೂ ಮಾಡ್ತಾ ಇಲ್ಲ ಅವರು. ಪ್ರಾಬ್ಲಮ್ ಏನ್ ಹೇಳು, ಲಿಟಿಗೇಟ್ ಅದೆಲ್ಲ ಬಿಡು, ನೀನ್ ಪ್ರಾಬ್ಲಮ್ ಏನ್ ಹೇಳು ಸರ್. ಖಾತೆಗೆ ಅಪ್ಲೈ ಮಾಡ್ತಾರೆ ಸರ್, ಅಪ್ಲೈ ಮಾಡ್ಬಿಟ್ರೆ ಅದು ಅಲ್ಲೋಗ್ತದೆ ಇಲ್ಲೋಗ್ತದೆ, ಅಲ್ಲೋಗಿದೆ ಇಲ್ಲೋಗಿದೆ, ಇದೇ ಕಾರಣ ಹೇಳ್ತಾರೆ. ಕಾರಣ ಹೇಳ್ಬಾರ್ದು, ನೀವು ಮಾಡ್ಕೊಡಿ ಅಂದ್ರೆ ಕಾರಣ ಅಲ್ಲ, ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಕೊಡಿ. ಕೊಟ್ಟಿದೀವಿ ಸರ್, ಆಮೇಲೆ ಮಿಕ್ಕಿದ ಮಾತು ಕೊಟ್ಟಿದೀವಿ. ಕೊಟ್ಟಿರೋದ್ರು ನಾನು ಕ್ಲಾರಿಫಿಕೇಶನ್ ಮಾಡಿದೀನಿ. ಫೋನ್ ನಂಬರ್ ಬರ್ಸಿದ್ಯಲ್ಲ, ತಿರ್ಗಾ ಕರ್ಸಿದ್ನ ಮಂಗಳ